ಸರ್, ಪ್ರಜ್ವಲ್ ರೇವಣ್ಣ ಕೇಸಿಗೆ ಬಂದ್ರೆ ಅವ್ರ ಮೇಲೆ ತುಂಬಾ ಅತ್ಯಾಚಾರ ಕೇಸ್ಗಳಿದೆ. ಸಮಾಜದ ವಿರೋಧಿ ಕೆಲಸ ಇದು. ಅವನ ಮನಸ್ಥಿತಿ ಇಂಥವನೊಬ್ಬನ ಕೆಳಗಡೆ ನಾವು ಆಡಳಿತದ ಕೆಳಗಡೆ ನಾವು ಇರಬೇಕಲ್ಲ ಅಂದಾಗ ಎಂಥವ್ರಿಗೂ ಭಯ ಆಗುತ್ತೆ. ಹೀಗೆ ಮನೆ ಕೆಲಸಗಳು ಅವ್ರನ್ನ ಸಹ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳನ್ನೂ ಸಹ ಈ ಥರ ಬಳಸ್ಕೊಳ್ಳುವಂಥ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳುಗಳು ಬಂದಾಗ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕೆಲಸಕ್ಕೆ ಬರ್ತಾವ್ರೆ ಅಂದಾಗ ಇಂಥ ಒಂದು ಕೃತ್ಯಕ್ಕೆ ಬಳಸ್ಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ, ಅದು ಕೆಟ್ಟ ಮನಸ್ಥಿತಿ. ಮಾಡಿರೋದಂತೂ ಮೇಲ್ನೋಟಕ್ಕೆ ನಮಗೆ ನ್ಯಾಯಾಲಯಕ್ಕೆ ಶಿಕ್ಷೆ ಕೊಟ್ಟಿದೆ, ಅದನ್ನು ನಂಬ್ಕೊಳ್ಳೇಬೇಕು ನಾವು. ಸರ್, ಪ್ರಜ್ವಲ್ ರೇವಣ್ಣ ಕೇಸಿಗೆ ಬಂದ್ರೆ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಅವ್ರ ಮೇಲೆ ತುಂಬಾ ಅತ್ಯಾಚಾರ ಕೇಸ್ಗಳಿದೆ. ಅದರಲ್ಲಿ ಒಂದು ಮನೆ ಕೆಲಸದವ್ರ ಮೇಲೆ ಅತ್ಯಾಚಾರ ಮಾಡಿದ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿದ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಆ ಜೀವಾವಧಿ ಶಿಕ್ಷೆ ಎಷ್ಟು ವರ್ಷ ಇರುತ್ತೆ ಅದನ್ನ ಅವರು ಹೈಯರ್ ಕೋರ್ಟಿಗೆ ಕೂಡ ಮಾಡಿದ್ದಾರೆ, ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಷ್ಟು ವರ್ಷ ಇರುತ್ತೆ ನಿಮ್ ಪ್ರಕಾರ? ನೋಡಿ, ಅಪೀಲ್ ಅಂತ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ವರೆಗೂ ಇರುತ್ತೆ, ಕೊನೆಗೆ ರಾಷ್ಟ್ರಪತಿವರೆಗೂ ಇರ್ತದೆ. ಯಾವುದೇ ಒಂದು ಅಪರಾಧಗಳಲ್ಲಿ ಶಿಕ್ಷೆ ಆದಂಥವ್ರಿಗೆ, ಯಾವುದೇ ರಾಜಕೀಯ ಕೈದಿಗಳನ್ನ ನಾವು ಇದುವರೆಗೂ ನೋಡಿದ್ದೀವಿ. ಈ ಥರ ರಾಜಕೀಯ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಥರ ಸಿಗಾಕೊಂಡಾಗ, ಆಮೇಲೆ ಸಮಾಜದ ವಿರೋಧಿ ಕೆಲಸ ಇದು. ಬೇರೆ ಅಪರಾಧಗಳಾದರೆ ಹೇಗೋ ಏನೋ ಆಗೋಗ್ಬಿಟ್ಟದೆ ಅಂತ ಅನ್ನುವಂಥದ್ದು, ಇದು ಮನಸ್ಥಿತಿಗೆ ಬಿಟ್ಟಂಥ ಅಪರಾಧಗಳಿವು. ಅಂದರೆ ನನ್ನ ಮನಸ್ಥಿತಿ ಹೆಂಗಿತ್ತು, ನಾನು ಯಾರು, ಆಮೇಲೆ ನನ್ನಲ್ಲಿ ಏನೇನು ಗುಣಗಳು ಕಮ್ಮಿ ಇದ್ದಾವೆ, ಅದಾದಮೇಲೆ ಆ ಮನುಷ್ಯತ್ವದ ಗುಣಗಳು ಕಮ್ಮಿ ಆದಂಥ ಸಮಯದಲ್ಲಿ ಈ ಥರದವು ಯಾಕೆ ಆ ಮನುಷ್ಯನ ಹತ್ರ ಹೋಯ್ತು. ಅದಾದಮೇಲೆ ಇಂಥವರು ಒಬ್ಬರು ರಾಜಕೀಯದೊಳಗಡೆ ಈ ಮಟ್ಟದಲ್ಲಿ ನಾವು ಏನು ಭಾಳ ಅತ್ಯಂತ ಪೂಜನೀಯವಾದಂಥ ಯಾವುದೋ ಒಂದು ಪಾರ್ಲಿಮೆಂಟ್ ಅನ್ನುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ ಒಬ್ಬನ ನಾವು ಕರ್ಕೊಂಡೋಗಿ ಕೂರಿಸಿರ್ತಕ್ಕಂಥವ್ನ ಮನಸ್ಥಿತಿ ಇಂಥವನೊಬ್ಬನ ಕೆಳಗಡೆ ನಾವು ಆಡಳಿತದ ಕೆಳಗಡೆ ನಾವು ಇರಬೇಕಲ್ಲ ಅಂದಾಗ ಎಂಥವ್ರಿಗೂ ಭಯ ಆಗುತ್ತೆ, ಆಮೇಲೆ ನಾಚಿಕೆನೂ ಆಗ್ಬಿಡುತ್ತೆ, ಏನಪ್ಪ ಇದು ಅಂದ್ಬಿಟ್ಟು ಅಂತ. ಆದರೆ ಇಂಥವೆಲ್ಲ ಯಾರು ಇಲ್ಲ ಅಂತ ಅನ್ನೋಂಗಿಲ್ಲ, ಇಂಥ ಮನಸ್ಥಿತಿಯವ್ರು ತುಂಬ ಜನ ಅವರೇ. ನಾವೀಗಾಗಲೇ ವಿಧಾನಸೌಧದೊಳಗಡೆ ನೋಡ್ಬಿಟ್ಟಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ಅವ್ರು ಅರೆಸ್ಟ್ ಆಗಿ ಸುಮಾರು ಕೇಸ್ಗಳಲ್ಲೆಲ್ಲ ತಗಲಾಕೊಂಡವ್ರು ಇದ್ದಾರೆ. ಈಗಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ರನ್ನಿಂಗಲ್ಲಿ, ಆದರೆ ಬೇರೆ ವಿಚಾರ. ಆದರೆ ನಮಗೆಲ್ಲೋ ಅನ್ನಿಸ್ತದೆ, ಏನಪ್ಪ ಈ ಥರ ಇಂಥ ಒಂದು ಮನಸ್ಥಿತಿಯವರು ಇರ್ತಾರ. ಆಯಿತು, ಹೀಗೆ ಮನೆ ಕೆಲಸಗಳು ಅವ್ರನ್ನ ಸಹ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳನ್ನೂ ಸಹ ಈ ಥರ ಬಳಸ್ಕೊಳ್ಳುವಂಥ ನಮ್ಗೆ ಅನ್ನಿಸ್ಬಿಡೋದು ಸರಿ, ಇವನು ಉಮೇಶ್ ರೆಡ್ಡಿ ಮೇಲೆಲ್ಲ ಅನ್ನಿಸ್ಬಿಡ್ತದೆ. ಹೌದಲ್ವಾ? ನಾವು ಟ್ಯಾಲಿ ಮಾಡೋಕೆ ಹೋದಾಗ ಹಂಗೆ ಅನ್ನಿಸ್ತದೆ. ಬಟ್ ಏನಾಗುತ್ತೆ, ಅದು ತಪ್ಪದು. ಯಾವ ಕಾರಣಕ್ಕೂ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳುಗಳು ಬಂದಾಗ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕೆಲಸಕ್ಕೆ ಬರ್ತಾವ್ರೆ ಅಂದಾಗ ಇಂಥ ಒಂದು ಕೃತ್ಯಕ್ಕೆ ಬಳಸ್ಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ, ಅದು ಕೆಟ್ಟ ಮನಸ್ಥಿತಿ. ಅದರಿಂದ ಮನುಷ್ಯ ಈಗಾಗಲೇ ಪ್ರಾಯಶ್ಚಿತ್ತಗಳಾಗ್ತವೆ. ಆಗಲೇ ಯಾವುದೇ ಮನುಷ್ಯನಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು, ನಾನು ಮಾಡೋದು ತಪ್ಪು ಅಂತ ಅನ್ನುವಂಥದ್ದು ಈಗಾಗಲೇ ಬಂದ್ಬಿಟ್ಟಿರ್ತದೆ. ಆ ಕಾರಣಕ್ಕೋಸ್ಕರ ನಾವು ಕೆಲವು ವರ್ಷ ಎಲ್ಲ ಇದೆಲ್ಲ ನಡಿಬೇಕಾದಾಗ ಇದೆಲ್ಲ ರಾಜಕೀಯ ಪ್ರೇರಿತವಾಗಿ ನಡೆದ್ಬಿಡ್ತು. ಇದು ರಾಜಕೀಯ ಮಾಡಬೇಕು ಅಂತ, ಅದು ರಾಜಕೀಯವಾಗಾಯಿತು, ರಾಜಕೀಯ ಇಲ್ಲವೋ ನಮಗೆ ಬೇಕಾಗಿಲ್ಲ. ಈಗ ಸಿಕ್ಕಿರ್ತಕ್ಕಂಥ ದಾಖಲೆಗಳು, ಎವಿಡೆನ್ಸಸ್ಗಳಿಗೆ ಸಂಬಂಧಪಟ್ಟಂಥ ಪೂರಕವಾದಂಥವನ್ನ ನ್ಯಾಯಾಲಯಕ್ಕೆ ಕೊಟ್ಟು, ನ್ಯಾಯಾಲಯದಲ್ಲಿ ಇದೆಲ್ಲ ರುಜುವಾತಾಗ್ಬಿಟ್ಟವೆ. ಈಗ ನ್ಯಾಯಾಲಯದಲ್ಲಿ ಏನಪ್ಪ ಬೇಕು ಅಂತ ಮಾಡಿಬಿಟ್ರಾ, ಇನ್ನು ವರ್ಗ ಇರ್ತಾರೆ ಕೆಲವು ಜನ ಎಲ್ಲ ಬೇಕು ಅಂತಾನೆ ನ್ಯಾಯಾಲಯದ ಮೇಲೆ ಪ್ರಭಾವ ಇರ್ಬಿಟ್ಟಿರ್ಬೇಕಪ್ಪ ಅವರು, ಅದಕ್ಕೆ ಶಿಕ್ಷೆ ಆಗೋಗ್ಬಿಟ್ಟಿದೆ ಅಂತ ಅನ್ನುವಂಥದ್ದು. ನೀವು ಏನೇ ಮಾಡಿದ್ರು ಈ ಪ್ರಭಾವ ಅನ್ನುವಂಥದ್ದು ಈ ಜಗತ್ತಲ್ಲಿ ಎಲ್ಲ ಕಡೆ ಇದೆ. ಪ್ರಭಾವ ಅನ್ನುವಂಥದ್ದು ಎಲ್ಲೂ ಇಲ್ಲ. ಅದೇನಾದ್ರು ಇಲ್ಲ ಅಂತಂದರೆ ಮೇಲೆ ಯಾವುದು ಸ್ವರ್ಗ ನರಕ ಅಂತ ನಮ್ಗೆ ಗೊತ್ತಿಲ್ಲದೆ ಇರೋ ಎರಡು ಇದಾವಲ್ಲ, ಅಲ್ಲಿ ಅಂತ ಏನಾದರೂ ಅಕಸ್ಮಾತ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ನೇರಕ್ಕೆ ಬರ್ತಾರೆ, ಸತ್ತೋಗ್ಬಿಡ್ತಾರಲ್ಲ. ಆ ಕಾರಣಕ್ಕೆ ಈ ಪ್ರಭಾವ ಅನ್ನುವಂಥದ್ದು ಈ ಜಗತ್ತಿಗೆ ಯಾವುದು ಬಿಟ್ಟದ್ದಲ್ಲ. ಕಾರಣಕ್ಕೆ ನಾವು ಇಲ್ಲ ಅಂತ ಅಂದ್ಕೊಳ್ಳುವಂಗೂ ಇಲ್ಲ, ಇದೆ ಅಂತ ಅಂದ್ಕೊಳ್ಳುವಂಗಿಲ್ಲ. ಮಾಡಿರೋದಂತೂ ಮೇಲ್ನೋಟಕ್ಕೆ ನಮಗೆ ನ್ಯಾಯಾಲಯಕ್ಕೆ ಶಿಕ್ಷೆ ಕೊಟ್ಟಿದೆ, ಅದನ್ನು ನಂಬ್ಕೊಳ್ಳೇಬೇಕು ನಾವು. ಅದ್ರ ವಿರುದ್ಧವಾಗಿ ಈಗ ಅಪೀಲ್ ಹೋಗಿರ್ತಕ್ಕಂಥದ್ದು ನ್ಯಾಯಾಲಯ ಹೇಗೆ ಪರಿಗಣನೆಗೆ ತಗೊಳ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಈಗ ಒಂದೊಂದು ನ್ಯಾಯಾಲಯದಲ್ಲಿ ಇದಾದಂಗ್ಲೇ ಇನ್ನೊಂದು ನ್ಯಾಯಾಲಯದಲ್ಲಿ ಆಗಬೇಕು ಅಂತಿಲ್ಲ. ಅವ್ರು ಏನು ದೃಷ್ಟಿಕೋನದಲ್ಲಿ ನೋಡ್ತಾರೆ ಕೇಸ್ನ, ಆ ಎವಿಡೆನ್ಸರಿ ವ್ಯಾಲ್ಯೂಗಳಿಗೂ ಇವ್ರಿಗೂ 100ಕ್ಕೆ 100 ತಾಳೆಗಳಾಗ್ತದ, ಈ ಥರದಲ್ಲಿ ಅವ್ರು ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಈ ಮನುಷ್ಯನಿಗೆ ನಾವು ನಂಬ್ಕೋಬೋದು ಈ ಬಂದಿರತಕ್ಕಂಥ ಎವಿಡೆನ್ಸಸ್ಗಳು. ಅದಾದಮೇಲೆ ಯಾಕೆ ಇಷ್ಟು ದಿವಸ ಯಾವುದೋ ಮುಖಾಂತರ, ಯಾವುದೋ ಪೆನ್ ಡ್ರೈವ್ಗಳ ಮುಖಾಂತರ ಎಲ್ಲಿಂದನೋ ಎಲೆಕ್ಷನ್ ಸಮಯದಲ್ಲಿ ಬಂದೋ ಇವೆಲ್ಲ ಆ ಥರ ಪ್ರಚಾರಗಳು
ಕೇಸ್ಗಳಾದವು. ಆ ಸಮಯದಲ್ಲಿ ಆದಂತ ಬಹಳ ವರ್ಷಗಳ ನಂತರಗಳಲ್ಲಿ ಈ ತರ ಕೇಸಸ್ಗಳಾಗಿದ್ದಾವೆ. ಇದೇನಾದ್ರೂ ಒಂದು ಷಡ್ಯಂತ್ರ ಅಂತ ಅನ್ನುವಂಥದ್ದು ಏನಾದ್ರೂ ಬೇಕು ಅಂತ ಮಾಡುವಂತ ನಾನೊಂಥರ ಯೋಚನೆ ಮಾಡ್ತೀನಿ, ಜಡ್ಜ್ ಆದ್ರೆ ನೀವೊಂಥರ ಯೋಚನೆ ಮಾಡ್ತೀರಿ, ಇನ್ನೊಬ್ರು ಒಂಥರ ಯೋಚನೆ ಮಾಡ್ತಾರೆ. ಹಾಗೆ ಆ ಏನು ಡಿಸ್ಕ್ರಿಷನರಿ ಪವರ್ ಇರ್ತದಲ್ಲ, ಯೋಚನೆ ಮಾಡ್ತಕ್ಕಂಥದ್ದು, ನ್ಯಾಯಾಲಯಗಳು ಕೂತ್ಕೊಂಡಿರ್ತಕ್ಕಂಥ ಜಡ್ಜ್ಗಳ ಡಿಸ್ಕ್ರಿಷನರಿ ಪವರ್ ಇರ್ತದಲ್ಲ, ಅದ್ರ ಮೇಲೆ ಎಲ್ಲಾ ಪ್ರಕರಣಗಳ ಜಡ್ಜ್ಮೆಂಟ್ ನಿರ್ಧಾರ ಆಗ್ತವೆ. ಅಂದ್ರೆ 3 ಜನ ಇದ್ದಾಗ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಪರ ಬರುತ್ತಾರೆ. ಈಗ ಬಾಬ್ರಿ ಮಸೀದಿ ಇದೆ, ಒಬ್ರೊಂಥರ ಬರೀತಾರೆ, ನೀವೊಂಥರ ಬರೀತೀರಿ, ನಾನೊಂಥರ ಬರೀತೀನಿ, ಹೌದಲ್ವಾ? ಇದು ಹೆಂಗಿದು ಒಂದೇ ತರ ಇರಬೇಕು ಅಂತ ಏನಿಲ್ವಲ್ಲ. ನನ್ನ ಮನಸ್ಥಿತಿ, ನಿಮ್ಮ ಮನಸ್ಥಿತಿ, ಅವ್ರ ಮನಸ್ಥಿತಿ, ಹಂಗೆ ಇರ್ತಕ್ಕಂಥ 3 ಜನದಲ್ಲೇ ಡಿಫ್ರೆಂಟ್ ಮನಸ್ಥಿತಿ ಇದ್ದಾಗ ಇನ್ನೊಂದು 1,00,000 ಜನ ತಗೊಳ್ರಿ, ಹೆಂಗಿರ್ಬೋದು ಹೇಳಿ? ಹಾಗೆ ಮನಸ್ಥಿತಿಗಳ ಸಮರ, ಅದ್ರೊಳಗಡೆ ಬಹಳ ಹುಷಾರಾಗಿರ್ಬೇಕು. ಯಾವುದೇ ಒಂದು ಈ ತರ ಒಂದು ನ್ಯಾಯಾಲಯದಲ್ಲಿ ನಾವು ಕೇಸ್ಗಳನ್ನ ನಡೆಸ್ತಾ ಇರುವಂತ ಸಮಯದಲ್ಲಿ, ಶಿಕ್ಷೆಗಳಾದಂಥ ಸಮಯದಲ್ಲಿ, ಈಗಾಗಲೇ ಹೈಕೋರ್ಟ್ಗೆ ಹೋಗೋರೆ, ಹೈಕೋರ್ಟ್ಲಾಗುತ್ತೆ, ಡಿವಿಷನ್ ಬೆಂಚ್ಗೆ ಹೋಗ್ತಾರೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಇನ್ನು ಹಲವಾರು ಸ್ಟೇಜ್ಗಳು ನಡೀತವೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ ಸಾಯುವವರೆಗೂ ಜೈಲು ಅಂತಾನೆ ಅರ್ಥ. ಆಕ್ಚುಲಿ 14 ವರ್ಷ 12 ವರ್ಷ ಆ ಥರ ಇಲ್ಲ. ಅದೆಲ್ಲ ಸರ್ಕಾರಗಳು ಅವ್ರಗಳಿಗೆ ಕಮ್ಮಿ ಮಾಡ್ಕೊಂಡು ಬರ್ಬೋದು ಶಿಕ್ಷೆನ, ಅವ್ರಿಗೆ ಅಧಿಕಾರ ಇದೆ. ಇಷ್ಟು ವರ್ಷ ನೀನು, ಆಮೇಲೆ ಅವರ ನಡವಳಿಕೆ ಮೇಲೆ, ಅವರ ಇದ್ರ ಮೇಲೆ ಬಿಡುವಂಥದ್ದು, ಆಚೆ ಬಿಡುವಂಥದ್ದು, ಇವೆಲ್ಲ ಸರ್ಕಾರಕ್ಕೆ ಅಧಿಕಾರಗಳಿದೆ. ಅದನ್ನ ಕಮ್ಮಿ ಮಾಡಿಕೊಂಡು ಅವ್ರನ್ನ ಬಿಟ್ಕೊಂಡು ಬರ್ತಕ್ಕಂಥದ್ದು ಸರ್ಕಾರಗಳ ಅಧಿಕಾರ ಇರೋದ್ರಿಂದ, ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಮಾಡುವಂಥದ್ದು ಇರ್ತದೆ. ಬಟ್ ಈಗಂತೂ ಶಿಕ್ಷೆ ಆಗಿರೋದಂತೂ ನಿಜ, ಶಿಕ್ಷೆ ಆಗಿದೆ, ಶಿಕ್ಷೆ ಅನುಭವಿಸ್ಲೇಬೇಕು. ಅದ್ರ ಮೇಲೆ ಅಪೆಕ್ಸ್ ಕೋರ್ಟ್ಗಳಿದ್ದಾವೆ, ಅದರಲ್ಲಿ ಏನು ಸಾಕ್ಷ್ಯಾಧಾರಗಳು ಆಗಿದ್ದಾವೋ. ಆಮೇಲೆ ನಾನು ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ, ಅವ ತಪ್ಪಿತಸ್ಥ ಅಂತ ನಾನು ಅನ್ಕೋತೀನಿ ಅಷ್ಟೇನೆ. ಅಂಡರ್ ಟ್ರಯಲ್ ಪ್ರಿಸನರ್ ಇದ್ರೆ ಇಲ್ಲ ಬಿಡು, ಇನ್ನು ಟ್ರಯಲ್ ನಡೀತಾ ಇದೆ ಈಗ ನೆಕ್ಸ್ಟ್ ಆದ್ಮೇಲೆ ಅಕಸ್ಮಾತ್ ನೆಕ್ಸ್ಟ್ ಆಚೆ ಇನ್ನೊಂದು ನ್ಯಾಯಾಲಯದೆಲ್ಲ ಒಂದು ಆಚೆ ಬಂದ್ಬಿಟ್ಟು ಇಲ್ಲ ಇದು ಸರಿ ಇಲ್ಲ ಶಿಕ್ಷೆ ಕೊಟ್ಟಿರೋದು ಅಂದಾಗ ನಾವು ದೂಷಣೆ ಮಾಡೋಕ್ಕಾಗ್ತದ? ಏನಪ್ಪ ನ್ಯಾಯಾಲಯ ಕೆಳಗಡೆ ಹಿಂಗೆ ಕೊಟ್ಬಿಡ್ತು, ಮೇಲ್ಗಡೆ ಹಿಂಗೆ ಬಿಟ್ಟಿದ್ದಾರೆ. ಇಷ್ಟೊಂದು ಶಿಕ್ಷೆಗಳು ನಡೀತಾನೆ ಇರ್ತಾವೆ ಉದ್ದಕ್ಕೂ ಜೈಲುಗಳಲ್ಲಿ. ಇಲ್ಲಿ ಅರೆಸ್ಟ್ ಮಾಡಿರ್ತಾರೆ, ಹೈಕೋರ್ಟಲ್ಲಿ ಬಿಟ್ಬಿಡ್ತಾರೆ, ಹೈಕೋರ್ಟಲ್ಲಿ ಶಿಕ್ಷೆ ಆಗಿರುತ್ತೆ, ಸುಪ್ರೀಂ ಕೋರ್ಟಲ್ಲಿ ಹಿಡಿದು ಒಳಗಾಕ್ರಿ ಅಂತಾರೆ, ಹೌದಲ್ವಾ? ಹಂಗೆ ಏನಪ್ಪ ಕಾನೂನು ಅಂದ್ರೆ ಹಿಂಗ ಬರೆದಿಲ್ವ, ಕರೆಕ್ಟಾಗಿ ಇಂತಿದ್ದಂದಿದ್ರೆ ಹಿಂಗೆ ಬರಿಬೇಕು, ಹೀಗೆ ಹಾಕ್ಬೇಕು ಅಂದ್ಬಿಟ್ಟು ಅಂತ ಬರೆದಿದ್ದಾರೆ. ಬಟ್ ಡಿಸ್ಕ್ರಿಷನರಿ ಪವರ್ ಇರ್ತದಲ್ಲ ಜಡ್ಜ್ ಅಂತ ಅನ್ನುವಂಥದ್ದು, ಯಾಕೆ ನಾವು ಅವ್ರಿಗೆ ಲಾರ್ಡ್ಶಿಪ್ ಅಂತ ಕರಿತೀವಿ, ಹೌದಲ್ವಾ? ಅದೇ ಥರನೇ ನಾವು ಆನರ್ ಅಂತ ಯಾಕೆ ಕರಿತೀವಿ, ಲಾರ್ಡ್ಶಿಪ್ ಅಂತ ಯಾಕೆ ಕರಿತೀವಿ? ನೀವು ಲಾರ್ಡ್ಶಿಪ್, ನೀವು ದೇವರ ಕೂಟ, ನೀವು ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ, ಸತ್ಯನೇ ಕೊಡಬೇಕು, ನೀವು ನಮಗೆ ನ್ಯಾಯನೇ ಕೊಡಬೇಕು ಅನ್ನುವಂಥದ್ದನ್ನ ನಾವು ಪ್ರೇ ಮಾಡ್ಕೊಳ್ಳುವಂಥ ಜಾಗ. ಅದಕ್ಕೆ ಅಷ್ಟೊಂದು ಮಹತ್ವವಾದಂಥ ಜಾಗ ಅದು. ಆ ಕಾರಣಕ್ಕೋಸ್ಕರನೇ ಅಲ್ಲಿ ಯಾವ ತೀರ್ಮಾನಗಳು ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ ಆಗಲೇಬೇಕು. ಈ ಒಂದು ನಮ್ಮ ಏನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ, ಕಾನೂನು ವ್ಯಾಪ್ತಿನಲ್ಲಿ ರಚಿಸ್ಕೊಂಡಿರ್ತಕ್ಕಂಥ ಒಂದು ನಮ್ಮ ಏನು ಕಾನ್ಸ್ಟಿಟ್ಯೂಷನಲ್ ಸೊಸೈಟಿನ ಇರ್ತದಲ್ಲ, ಅದಕ್ಕೆ ನಾವುಗಳು ಅದಕ್ಕೆ ತಲೆ ಬಾಗ್ಲೇಬೇಕಾಗ್ತದೆ. ಅದರಿಂದ ಕಾಲಕ್ಕೆ ನಡೀತಕ್ಕಂಥ ಏನು ಈ ವಿದ್ಯಮಾನಗಳೆಲ್ಲ ಏನಿರ್ತಾವೋ ಅದರ ಕೆಳಗಡೆ ಯಾರಿದ್ರು, ಜೈಲಿನಿದ್ರು, ಏನಿದ್ರು ಸಹ ಅದನ್ನ ಶಿಕ್ಷೆಗಳನ್ನ ಅನುಭವಿಸ್ಲೇಬೇಕಾಗ್ತದೆ.